ಓಂ ಮಹಾಲಕ್ಷ್ಮಿಯೇ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಆ್ಯಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಕ್ಷಯ ತೃತೀಯ ಹಬ್ಬದ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ಲಿದ್ದೇನೆ. ಹಬ್ಬದ ದಿನಾಂಕ ಯಾವುದು ಮತ್ತು ಪೂಜಾ ಸಮಯ, ಯಾವ ಟೈಮಲ್ಲಿ ನೀವು ಪೂಜೆ ಮಾಡಬೇಕು, ಅಕ್ಷಯ ತೃತೀಯದಂದು ಯಾವ ರಾಶಿಯವರು ಏನನ್ನು ಕೊಂಡುಕೊಂಡ್ರೆ ಅಂದರೆ ಏನನ್ನು ಪರ್ಚೇಸ್ ಮಾಡಿದ್ರೆ ನಿಮ್ಮ ಬದುಕು ಬಂಗಾರವಾಗಲಿದೆ, ಅಕ್ಷಯ ತೃತೀಯ ಹಬ್ಬದಂದು ಯಾವ ವಸ್ತುಗಳನ್ನು ದಾನ ಮಾಡಬೇಕು, ನೀವು ದಾನ ಮಾಡಿದ್ರೆ ಹೆಚ್ಚಿನ ಪುಣ್ಯ ಸಿಗುತ್ತೆ ನಿಮಗೆ, ಮತ್ತು ಅಕ್ಷಯ ತೃತೀಯದಂದು ಯಾವ 6 ತಪ್ಪುಗಳನ್ನು ನೀವು ಮಾಡಲೇಬಾರ್ದು, ಈ ತಪ್ಪುಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗುತ್ತೀರಾ ಎನ್ನುವಂತಹ ವಿಚಾರಗಳನ್ನು ಇವತ್ತಿನ ದಿನ ತಿಳಿಸ್ಕೊಡ್ಲಿದ್ದೇನೆ. ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷದ ತೃತೀಯ ತಿಥಿಯಂದು ಅಕ್ಷಯ ತೃತೀಯವನ್ನು ಆಚರಿಸಲಾಗುತ್ತೆ. ಸಂಪತ್ತಿನ ದೇವತೆಯಾದಂತಹ ಲಕ್ಷ್ಮೀ ದೇವಿಯ ಆರಾಧನೆಯನ್ನು ಮಾಡುವುದು ವಿಶೇಷ ಲಾಭವನ್ನು ತಂದುಕೊಡುತ್ತೆ. ಧಾರ್ಮಿಕ ದೃಷ್ಟಿಕೋನದಿಂದಲೂ ಸಹ ಈ ದಿನವನ್ನು ಅತ್ಯಂತ ಮಂಗಳಕರವಾದ ಅಂತ ಪರಿಗಣಿಸಲಾಗಿದೆ. ಅಕ್ಷಯ ತೃತೀಯದಂದು ನೀವು ಯಾವುದೇ ರೀತಿಯ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಕೂಡ ಅದಕ್ಕೆ ತಕ್ಕ ಪ್ರತಿಫಲ ಸಿಗುತ್ತೆ ಎಂದು ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳಿದ್ದಾರೆ. ಅಕ್ಷಯ ತೃತೀಯದಂದು ಯಾವ ವಸ್ತು ಖರೀದಿಸಿದರೂ ಅದು ಮತ್ತೆ ಮತ್ತೆ ಖರೀದಿ ಮಾಡುವಂತೆ ಆಗುತ್ತದೆ. ಅಂದರೆ ಆ ವಸ್ತು ಮತ್ತೆ ಮತ್ತೆ ನೀವು ಕೊಳ್ಳುವ ರೀತಿ ಅಂದರೆ ಅಕ್ಷಯವಾಗುತ್ತದೆ ಎಂಬರ್ಥ. ಹಾಗಾಗಿ ಈ ದಿನ ಚಿನ್ನವನ್ನು ಖರೀದಿ ಮಾಡಬಹುದು ಎನ್ನುವ ಉದ್ದೇಶದಿಂದ ಸಾಕಷ್ಟು ಜನರು, ಪ್ರತಿಯೊಬ್ಬರೂ ಸಹ ಚಿನ್ನವನ್ನು ಖರೀದಿಯನ್ನು ಮಾಡ್ತಾರೆ. ಈ ವರ್ಷ ಅಕ್ಷಯ ತೃತೀಯ ಮೇ 10 ಶುಕ್ರವಾರದಂದು ಬೆಳಗ್ಗೆ 4:17ಕ್ಕೆ ಪ್ರಾರಂಭವಾಗಿ ಮೇ 11 ಶನಿವಾರದಂದು 2:50ಕ್ಕೆ ಮಧ್ಯಾಹ್ನ 2:50ಕ್ಕೆ ಕೊನೆಗೊಳ್ಳುತ್ತೆ. ಇದಲ್ಲದೆ ಮೇ 10 ಶುಕ್ರವಾರ ಬೆಳಿಗ್ಗೆ 5:45ಕ್ಕೆ ಶುಭ ಮುಹೂರ್ತ. ಆ ಟೈಮಲ್ಲಿ ನೀವು ಪೂಜೆ ಮಾಡಿಕೊಂಡ್ರೆ ಲಕ್ಷ್ಮೀ ದೇವಿಯ ವಿಶೇಷ ಅನುಗ್ರಹ ಮತ್ತು ಆಶೀರ್ವಾದವನ್ನು ಪಡಿಬಹುದು. ನೀವು ಮಧ್ಯಾಹ್ನ 12:23ರವರೆಗೂ ನೀವು ಪೂಜೆಯನ್ನು ಮಾಡಬಹುದು. ಅಂದರೆ ಬೆಳಿಗ್ಗೆ 5:49ಕ್ಕೆ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ 12:23ರ ಒಳಗೆ ನೀವು ಯಾವಾಗಾದರೂ ಪೂಜೆ ಮಾಡಬಹುದು ಲಕ್ಷ್ಮೀ ಪೂಜೆಯನ್ನು. ಈ ದಿನ ಸಂಪತ್ತಿನ ಅಧಿದೇವತೆಯಾದಂತಹ ಲಕ್ಷ್ಮೀ ದೇವಿಯ ಜೊತೆಗೆ ವಿಷ್ಣುವನ್ನು ಸಹ ನೀವು ಆರಾಧನೆ ಮಾಡಬೇಕು. ಬರೀ ಲಕ್ಷ್ಮೀನ ಮಾತ್ರ ಮಾಡೋದಲ್ಲ, ಅವರ ಪತಿದೇವರಾದಂತಹ ವಿಷ್ಣುವಿನ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು. ಅಕ್ಷಯ ತೃತೀಯ ತುಂಬ ಆಸ್ಪಿಷಿಯಸ್ ಡೇ ಅಂತ ಎಲ್ರಿಗೂ ಗೊತ್ತು. ಆದ್ದರಿಂದ ಪ್ರತಿಯೊಬ್ಬರು ಈ ಟೈಮ್ಗೋಸ್ಕರ ಕಾಯ್ತಾ ಇರ್ತಾರೆ, ಈ ದಿನಕ್ಕೋಸ್ಕರ ಗೃಹ ಪ್ರವೇಶ ಮಾಡೋಕ್ಕೆ, ಹೊಸ ವಾಹನ ಖರೀದಿ ಮಾಡೋದಕ್ಕೆ, ಮತ್ತು ಸೈಟು ಖರೀದಿ ಮಾಡೋದಕ್ಕೆ, ಜಮೀನು ಖರೀದಿ ಮಾಡೋದು ಅಥವಾ ಮನೆ ಕಟ್ಟೋದು. ಶುಭ ಮುಹೂರ್ತ ತುಂಬ ಅತ್ಯಂತ ಶುಭವಾದಂತಹ ಸಮಯ. ಆದ್ದರಿಂದ ಎಲ್ಲರೂ ಕಾಯ್ತಾ ಇರ್ತಾರೆ ಈ ಟೈಮ್ಗೆ. ಅಕ್ಷಯ ತೃತೀಯದಂದು ಏನನ್ನು ದಾನ ಮಾಡಬೇಕು ಅಂದರೆ ಈ ದಿನ ಏನನ್ನು ದಾನ ಮಾಡಿದ್ರೆ ನಿಮಗೆ ಶುಭ ಫಲಗಳು ಅಂತ ನೋಡೋಣ ಬನ್ನಿ. ಅಕ್ಷಯ ತೃತೀಯದಂದು ಅಕ್ಕಿ ಹಿಟ್ಟು ದಾನ ಮಾಡಬಹುದು. ಬೇಳೆಕಾಳುಗಳು, ಬೆಲ್ಲ, ಕಡಲೆ, ತುಪ್ಪ, ಉಪ್ಪು, ಎಳ್ಳು, ಸೌತೆಕಾಯಿ ಇವುಗಳನ್ನು ದಾನ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಸದಾಕಾಲ ನೆಲೆಸಿರುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿನ ಉಪ್ಪನ್ನು ದಾನ ಮಾಡುವುದರಿಂದ ಪೂರ್ವಜರು ಸಂತುಷ್ಟರಾಗ್ತಾರೆ. ಜೊತೆಗೆ ಜೀವನದಲ್ಲಿರುವ ಎಲ್ಲ ರೀತಿಯ ಸಮಸ್ಯೆಗಳು ನಿವಾರಣೆಯಾಗುತ್ತೆ. ಈ ಕಾರಣದಿಂದ ಅಕ್ಷಯ ತೃತೀಯದಂದು ಉಪ್ಪನ್ನು ದಾನವಾಗಿ ನೀಡಲಾಗುತ್ತೆ. ಅದೃಷ್ಟ ಒಲಿಯಲು ರಾಶಿಗೆ ಅನುಗುಣವಾಗಿ ಅಕ್ಷಯ ತೃತೀಯದ ದಿನ ಈ ವಸ್ತುಗಳನ್ನು ಖರೀದಿ ಮಾಡಿ ರಾಶಿಗೆ ಅನುಸಾರವಾಗಿ ಹೇಳ್ತಾ ಹೋಗ್ತೇನೆ. ಮೊದಲಿಗೆ ಮೇಷರಾಶಿಯವರು ಅಕ್ಷಯ ತೃತೀಯ ಹಬ್ಬದಂದು ಕೆಂಪು ಮಸೂರ್ ದಾಲನ್ನು, ಆರೆಂಜ್ ಕಲರ್ ಇರುತ್ತಲ್ವ ಬೇಳೆ, ಆರೆಂಜ್ ಕಲರ್ ಬೇಳೆ ಮಸೂರ್ ದಾಲನ್ನು ನೀವು ಖರೀದಿ ಮಾಡೋದ್ರಿಂದ ನಿಮಗೆ ಪುಣ್ಯ ಹೆಚ್ಚಾಗುತ್ತೆ. ವೃಷಭ ರಾಶಿಯವರು ಅಕ್ಷಯ ತೃತೀಯದಂದು ರಾಗಿ ಅಥವಾ ಅಕ್ಕಿಯನ್ನು ಖರೀದಿಸಬೇಕು. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಸುಖ, ಸಂತೋಷ, ಸಮೃದ್ಧಿಯನ್ನು ಪಡಿಬಹುದು. ಮುಂದಿನ ರಾಶಿ ಮಿಥುನ ರಾಶಿಯವರು ಈ ದಿನದಂದು ಹೊಸ ಬಟ್ಟೆ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಖರೀದಿಸಬೇಕು. ಇದು ಅತ್ಯಂತ ಮಂಗಳಕರವಾಗಿರುತ್ತೆ ನಿಮಗೆ. ಕಟಕ ರಾಶಿಯವರು ಅಕ್ಕಿ ಮತ್ತು ಹಾಲನ್ನು ಖರೀದಿ ಮಾಡಬೇಕು. ಇದು ನಿಮ್ಮ ಪ್ರಗತಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿರುತ್ತೆ. ಸಿಂಹ ರಾಶಿಯವರು ಅಕ್ಷಯ ತೃತೀಯದಂದು ತಾಮ್ರದ ಪಾತ್ರೆಗಳನ್ನು ಅಥವಾ ತಾಮ್ರದ ನೀರಿನ ಬಾಟಲ್ ಅಥವಾ ಕೆಂಪು ಬಟ್ಟೆಗಳನ್ನು, ರೆಡ್ ಕಲರ್ ಕ್ಲಾತ್ಸನ್ನು ನೀವು ಪರ್ಚೇಸ್ ಮಾಡಬಹುದು. ಇದರಿಂದಾಗಿ ನಿಮಗೆ ಶುಭ ಫಲಗಳನ್ನು ಕಾಣ್ತಾ ಹೋಗ್ತೀರಾ. ಇದರಿಂದಾಗಿ ನೀವು ಬೆಸ್ಟ್ ರಿಸಲ್ಟನ್ನು ಕಾಣ್ತೀರಾ. ಕನ್ಯಾ ರಾಶಿಯವರು ಈ ದಿನ ಹೆಸರು ಬೇಳೆಯನ್ನು ಖರೀದಿಸಬೇಕು, ನಿಮಗೆ ಅಭಿವೃದ್ಧಿ ಉಂಟಾಗುತ್ತೆ. ತುಲಾ ರಾಶಿಯವರು ಅಕ್ಷಯ ತೃತೀಯದಂದು ಅಕ್ಕಿ ಅಥವಾ ಸಕ್ಕರೆಯನ್ನು ಖರೀದಿ ಮಾಡಿ, ನಿಮಗೆ ಜೀವನದಲ್ಲಿ ಸಂತೋಷ ಹೆಚ್ಚಾಗಿ ಸಿಗುತ್ತೆ. ವೃಶ್ಚಿಕ ರಾಶಿಯವರು ಬೆಲ್ಲ ಮತ್ತು ನೀರನ್ನು ಖರೀದಿಸಬೇಕಾಗುತ್ತೆ, ನಿಮ್ಮ ಪುಣ್ಯವೂ ಹೆಚ್ಚಾಗುತ್ತೆ ಇದರಿಂದ. ಧನುರ್ ರಾಶಿಯವರು ಬಾಳೆಹಣ್ಣನ್ನು ಖರೀದಿ ಮಾಡಬೇಕು, ಇದರಿಂದಾಗಿ ನಿಮಗೆ ಸಮೃದ್ಧಿ ಉಂಟಾಗುತ್ತೆ.
ಮಕರ ರಾಶಿಯವರು ಉದ್ದಿನ ಬೇಳೆಯನ್ನು ಖರೀದಿಸುವುದರ ಮೂಲಕ ಶುಭ ಫಲಗಳನ್ನು ಪಡೆಯಬಹುದು. ಕುಂಭರಾಶಿಯವರು ಅಕ್ಷಯ ತೃತೀಯ ದಿನದಂದು ಕಪ್ಪು ಎಳ್ಳು ಅಥವಾ ಹೊಸ ಬಟ್ಟೆಗಳನ್ನು ಖರೀದಿಸುವುದರಿಂದ ನಿಮಗೆ ಸುಖ ಮತ್ತು ಸಮೃದ್ಧಿಯನ್ನು ಪಡಿತೀರಾ. ಅಕ್ಷಯ ತೃತೀಯದಂದು ಮೀನರಾಶಿಯವರು ಅರಿಶಿಣವನ್ನು ಖರೀದಿ ಮಾಡುವುದರಿಂದ ಸುಖ ಮತ್ತು ಸಮೃದ್ಧಿಯನ್ನು ಪಡೆಯಬಹುದು. ಅಕ್ಷಯ ತೃತೀಯದಂದು ಯಾವ 6 ತಪ್ಪುಗಳನ್ನು ಮರೆತು ಕೂಡ ನೀವು ಮಾಡಲೇಬಾರದು. ಈ ತಪ್ಪುಗಳನ್ನು ಮಾಡಿದರೆ ದರಿದ್ರ ನಿಮ್ಮ ಬೆನ್ನಟ್ಟುತ್ತದೆ, ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗ್ತೀರಾ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಮೊದಲನೇದು ಏನು ಅಂತ ನೋಡೋಣ ಬನ್ನಿ. ಧಾರ್ಮಿಕ ನಂಬಿಕೆಯ ಪ್ರಕಾರ ಅಕ್ಷಯ ತೃತೀಯ ಹಬ್ಬದಂದು ಲಕ್ಷ್ಮೀ ದೇವಿಗೆ ತುಳಸಿಯನ್ನು ಪೂಜೆಯಲ್ಲಿ ಬಳಸಬಾರ್ದು. ತುಳಸಿ ಎಲೆಗಳನ್ನಾಗಲಿ ತುಳಸಿ ಮಾಲೆಯನ್ನು ನೀವು ಪೂಜೆಯಲ್ಲಿ ಅಕ್ಷಯ ತೃತೀಯದಂದು ಬಳಸಬೇಡಿ. ಈ ರೀತಿ ಬಳಸೋದ್ರಿಂದ ಲಕ್ಷ್ಮೀ ದೇವಿಯು ಕೋಪಿಸಿಕೊಳ್ಳುತ್ತಾಳೆ. ಎರಡನೆಯದಾಗಿ, ಯಾರಿಗೂ ಅವಮಾನ ಅಪಮಾನ ಮಾಡಬಾರ್ದು. ನಿಮ್ಮ ಕಠೋರ ಮಾತುಗಳಿಂದ, ಚುಚ್ಚು ಮಾತುಗಳಿಂದ ಅಕ್ಕಪಕ್ಕದವ್ರಿಗಾಗಲಿ, ಫ್ಯಾಮಿಲಿ, ಫ್ರೆಂಡ್ಸು, ರಿಲೇಟಿವ್ಸ್ ಪ್ರತಿಯೊಬ್ಬರಿಗೂ ಯಾರಿಗೂ ಅವಮಾನ ಮಾಡಬಾರ್ದು. ಮತ್ತು ಗೌರವವನ್ನು ಕೊಡದೆ ಮಾತನಾಡೋದ್ರಿಂದನೂ ಸಹ ಅವರ ಮನಸ್ಸಿಗೆ ನೋವು ಕೊಟ್ಟರೆ ಲಕ್ಷ್ಮೀ ದೇವಿಯು ಕೋಪಗೊಳ್ಳುತ್ತಾಳೆ. ಮೂರನೆಯದಾಗಿ, ಅಕ್ಷಯ ತೃತೀಯದಂದು ಮಾಂಸಾಹಾರ, ಮದ್ಯಪಾನ, ಈರುಳ್ಳಿ, ಬೆಳ್ಳುಳ್ಳಿ ಸೇವನೆ ಮಾಡಲೇಬಾರ್ದು. ನಾಲ್ಕನೆಯದಾಗಿ, ಅಕ್ಷಯ ತೃತೀಯ ದಿನದಂದು ಕಳ್ಳತನ ಮಾಡೋದು, ಜೂಜಾಟ ಆಡೋದು, ಕಾರ್ಡ್ಸ್ ಆಡೋದು, ಮೋಸ ಮಾಡಿ ದುಡಿದಂತಹ ಹಣ ಇದೆಲ್ಲ ಮಾಡಿದ್ರೆ ಆ ಹಣ ಕಳೆದು ಹೋಗುತ್ತೆ. 1 ರೂಪಾಯಿ ಕೂಡ ಕೈಯಲ್ಲಿ ನಿಲ್ಲೋದಿಲ್ಲ. ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗೋದ್ರ ಮೂಲಕ ಈ ದಿನ ಮಾಡಿದಂತಹ ಪಾಪವು ಅಕ್ಷಯವಾಗಿ ಜೀವನ ಪೂರ್ತಿ ಪ್ರತಿ ಜನ್ಮದಲ್ಲೂ ಕಷ್ಟವನ್ನು ಅನುಭವಿಸ್ತೀರ. ಐದನೆಯದಾಗಿ, ಅಕ್ಷಯ ತೃತೀಯದಂದು ಈಶಾನ್ಯ ಕೋಣೆ, ಕಿಟಕಿ, ಬಾಗಿಲು, ಹಣವಿಡುವಂತಹ ತಿಜೋರಿ ಎಲ್ಲವನ್ನು ಸ್ವಚ್ಛಗೊಳಿಸಬೇಕು. ಈ ಸ್ಥಳಗಳನ್ನು ಗಲೀಜಾಗಿ ಇಡಬಾರ್ದು. ಲಕ್ಷ್ಮಿ ಎಲ್ಲಿ ಸ್ವಚ್ಛವಾಗಿರುವಂತಹ ಸ್ಥಳಗಳನ್ನು ಲಕ್ಷ್ಮೀ ದೇವಿಯು ಇಷ್ಟಪಡ್ತಾಳೆ. ಆದ ಕಾರಣ ಎಲ್ಲವನ್ನು ನೀವು ನೀಟ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಈ ದಿನ ಅಕ್ಷಯ ತೃತೀಯದಂದು ಚಿನ್ನವನ್ನು ಖರೀದಿಸಬೇಕು. ನಿಮಗೆ ಸಾಧ್ಯ ಆದರೆ ಚಿನ್ನ ಅಥವಾ ಬೆಳ್ಳಿಯನ್ನು ಖರೀದಿ ಮಾಡಿ. ಆದರೆ ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಪಾತ್ರೆಗಳನ್ನು ಖರೀದಿ ಮಾಡಬಾರ್ದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ಲಾಸ್ಟಿಕ್ ಮತ್ತು ಸ್ಟೀಲ್ ಪಾತ್ರೆಗಳು ರಾಹುವಿನ ಪ್ರಭಾವಕ್ಕೆ ಒಳಪಟ್ಟಿರುತ್ತದೆ. ಆದ್ದರಿಂದ ನೀವು ಪ್ಲಾಸ್ಟಿಕ್ ಅಥವಾ ಸ್ಟೀಲ್ ಐಟಮ್ಸ್ನ ನೀವು ಅಕ್ಷಯ ತೃತೀಯದಂದು ಖರೀದಿಸಿದರೆ ನಿಮ್ಮ ಮನೆಗೆ ದರಿದ್ರತೆ ಆವರಿಸುತ್ತದೆ. ನಿಮಗೆ ಸಾಧ್ಯವಾದರೆ ಚಿನ್ನ ಖರೀದಿ ಮಾಡಿ ಅಥವಾ ಬೆಳ್ಳಿಯ ಲಕ್ಷ್ಮೀ ಪಾದುಕೆಗಳನ್ನು ಖರೀದಿಸಿ ಮನೆಯಲ್ಲಿ ಇಡುವುದರಿಂದ ಎಲ್ಲಿ ಲಕ್ಷ್ಮಿಯ ಪಾದುಕೆಗಳಿರುತ್ತೋ ಅಲ್ಲಿ ಲಕ್ಷ್ಮೀ ದೇವಿಯ ಅನುಗ್ರಹ ಸಿಕ್ಕೇ ಸಿಗುತ್ತೆ. ಆ ತಾಯಿ ಬಂದು ನೆಲೆಸ್ತಾಳೆ. ಆದ್ದರಿಂದ ನೀವು ಬೆಳ್ಳಿಯ ಲಕ್ಷ್ಮೀ ಪಾದುಕೆ ಚಿಕ್ಕದಾಗಿ ತಗೊಳ್ಳಿ, ಪರವಾಗಿಲ್ಲ, ದೊಡ್ಡದೇನು ಬೇಡ. ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ. ಅಕ್ಷಯ ತೃತೀಯದಂದು ಬಡವರಿಗೆ ಊಟ ಅಥವಾ ಹಣ್ಣುಗಳನ್ನು ಕೊಡೋದ್ರಿಂದ ನಿಮಗೆ ಲಕ್ಷ್ಮಿಯ ಅನುಗ್ರಹ ಸಿಗುತ್ತೆ. ನಿಮ್ಮ ಪುಣ್ಯವೂ ಸಹ ಅಕ್ಷಯವಾಗುತ್ತೆ. ಹಸಿದವರಿಗೆ ಊಟ ಕೊಡಬೇಕು, ಇದು ಸಹ ಒಂದು ಪುಣ್ಯದ ಕೆಲಸ ಅಲ್ವಾ. ಈ ಕೆಲಸವನ್ನು ತಪ್ಪದೇ ಮಾಡಿ. ಅಕ್ಷಯ ತೃತೀಯದಂದು ಬಾಗಿಲ ಬಳಿ ಅಂದರೆ ನಿಮ್ಮ ಹೊಸ್ತಿಲ ಬಳಿ 2 ದೀಪಗಳನ್ನು ಹಚ್ಚಿಡಿ. ಮತ್ತು ನಿಮ್ಮ ಮನೆಯ ಎಲ್ಲ ರೂಮ್ಗಳಲ್ಲೂ ಲೈಟ್ ಆನ್ ಮಾಡಿರಬೇಕು. ಎಲ್ಲೂ ಕತ್ತಲೆ ಇರಬಾರ್ದು. ಮತ್ತು ಲಕ್ಷ್ಮೀ ದೇವಿಗೆ ಗೋಧಿ ಪಾಯಸ ಅಂದರೆ ತುಂಬ ಇಷ್ಟಪಡ್ತಾಳೆ ಆ ತಾಯಿ. ಆದ್ದರಿಂದ ನೀವು ಲಕ್ಷ್ಮೀ ದೇವಿಗೆ ಗೋಧಿ ಪಾಯಸವನ್ನು ನೈವೇದ್ಯಕ್ಕೆ ಇಡೋದ್ರಿಂದ ಲಕ್ಷ್ಮಿಯ ವಿಶೇಷ ಅನುಗ್ರಹ ಮತ್ತು ಆಶೀರ್ವಾದವನ್ನು ನೀವು ಪಡೆದು ನಿಮ್ಮ ಬದುಕಲ್ಲಿ ಸುಖ, ಸಮೃದ್ಧಿ, ಆರೋಗ್ಯ, ಐಶ್ವರ್ಯಗಳನ್ನು ಸಹ ಕರುಣಿಸ್ತಾಳೆ ಆ ಮಹಾಲಕ್ಷ್ಮಿ. ಎಲ್ರಿಗೂ ಶುಭವಾಗಲಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ ಈ ವಿಡಿಯೋವನ್ನು. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.